ಮನುಷ್ಯರ ಇವರೇ ದಯೇ ಧರ್ಮದ ಮೂಲದಯ್ಯ. ಎಲ್ಲರಲ್ಲಿ ಇರಬೇಕು, ದಯೆ ಇರಬೇಕು. ಎಲ್ಲಾ ಪ್ರಾಣಿಗಳ ದಯ, ಜನರ ದಯ, ಕರುಣೆ, ದಯೆ, ಮಾಯೆ ಹೆಚ್ಚಿಕೊಳ್ಳು. ನೋಡು, ಶಿವಭಕ್ತರಾಗಿ ಭಕ್ತಿ ಪಕ್ಷದಲ್ಲಿ ಕರಕಷ್ಟ ಕೋಳಿಗಿಂತ ಕರಕಷ್ಟ ಕೊಡುವ ಸಂಗಮವಿರುವ ಮನುಷ್ಯನಲ್ಲಿ ಭಕ್ತಿ ಇರಬೇಕು. ಭಕ್ತಿಯಿಂದ ಶಕ್ತಿ ಬರುತ್ತೆ. ನಿಮ್ಮಲ್ಲಿ ಭಕ್ತಿ ಇದ್ರೆ ಶಕ್ತಿ ಬರ್ತದೆ. ಶಕ್ತಿ ಭಕ್ತಿ ಬರಲ್ಲ. ಶಕ್ತಿ ಅಷ್ಟೇ ಹೋಗೋದು ಅಷ್ಟೇ. ಯಾವಾಗ ನೀವು ಭಕ್ತಿ ಇರ್ತಂದ್ರೆ ಅದು ನಿಮ್ಮನ್ನ ಶಕ್ತಿ ಬೆಳೀತದ. ಆಗ ಇಂಥ ಸಾಕಷ್ಟು ನಿಮ್ಮನ್ನ ಭಾಳ ಒಳ್ಳೆ ಒಳ್ಳೆ ಸುಮಾರು 1,000 ಗಂಟೆ ಹೇಳಿದ್ದಾರೆ. ಅದಕ್ಕೆ ಅಮರಗಣಗಳು ಸೇರ್ಕೊಂಡ 777 ಮಂದಿ ಅಮರಗಣಗಳು ಕೂಡ ಇದ್ದಾರೆ. ಆಗ ಬಸವಾಡ ಮಹಾ ದೊಡ್ಡ ವ್ಯಕ್ತಿ. ಇಲ್ಲಿ ಸದಾ ಇವರೇನು ವಚನಗಳು ಹೇಳಿದಾರ, ಇವರೇನು ಪಟ್ಟಣವನ್ನು ಒಳ್ಳೆ ಒಳ್ಳೆ ಕಾಯಕವೇ ಕೈಲಾಸ ಶಬ್ದಗಳು ಹೇಳಿದ್ರೆ ಮಾತು ಒಳ್ಳೆ 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 ಮಾತುಗಳಿಲ್ಲ. ಅಂತ ಮಾತುಗಳು ಏನ್ ಮಾಡಬೇಕು, ಯಾಕೆ ಹೇಳಿದಾರ ನಮ್ಮ ಜೀವನದಾಗ ಅಳಿಸ್ಕೊಂಡು ಅವರಂಗೆ ನಾವು ಅಲ್ಲ ಪ್ರಯತ್ನ ಮಾಡಬೇಕು. ಆಗಿಲ್ಲ ಅಂದ್ರೆ ಅವ್ರ ಗುಣವಾರು ನಮ್ಮಲ್ಲಿ ಬರಬೇಕು. ಅವರನ್ನ ದೊಡ್ಡ ಆಗಿಲ್ಲ ಅಂದ್ರೆ ಅವ್ರ ಗುಣವಾರು ಬಂದ್ರೆ ನಮ್ಮಲ್ಲಿ ತಪ್ಪಬೇಕು. ಯಾಕಂದ್ರೆ ಅಳಿಸ್ಕೊಂಡು ಹೋದ್ರೆ ಚಲೋ. ಮನುಷ್ಯನಿಗೆ ಏನಂದ್ರೆ ಕಳಬೇಡ ಕೊಡಬೇಡ ಹೇಳ್ತಲ್ಲ, ಇದು ಅದನ್ನು ಯಾಕೆ ಹಾಕಿ ತಕ್ಕೋವ ತನ್ನ ಬಣ್ಣಿಸಬೇಡ ಇದ್ರು ಹಳಿಬೇಡ ಅಂತಕ್ಕಂಥ ಯಾವಾಗ ಬೇರೆ ಏನಾದ್ರೆ ಆಗಲಿ ಸಮಯ ಬಂದಾಗ ಮಾಡಿ. ನೀವು ಯಾರ್ಯಾರನ್ನ ನಾನೇ ಹೇಳೋರು ಮತ್ತೆ ಇನ್ನೊಬ್ಬರು ಹಂಡಿಗೆ ಇಟ್ಕೊಳ್ಳೋದು ಇದ್ರಂತ ಕೆಟ್ಟ ಜಗತ್ತಿನ ಯಾವುದು ಎಡ್ಡೆ ನಮ್ಗೆ ಬಾಳ ಇರಬೇಕು. ತನ್ನ ಬಣ್ಣಿಸಬೇಡ ಇದ್ರು ಹಳಿಬೇಡ. ನಾನೇ ಎಲ್ಲರೂ ಬೇಡ, ಇನ್ನೊಬ್ಬರಿಗೆ ಹಂಡಿಗೆ ಇಟ್ಕೊಳ್ಳೋದು ಇಂಥವೆಲ್ಲ ಮಾಡಬಾರ್ದ. ಅನುಭವಿಸಿ 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 ಬಸವ ಗೆಳೆಯ ಭಾಳ ಚಂದ ಗೆಳೆಯ ಮರಿಗೆ. ಈಗ ನೀವು ಕೂಡ ಬಸವನಾಗ ಒಳ್ಳೆಯದಾಗ್ರಿ. ಒಳ್ಳೆಯದಾಗಿ ಏನ್ ಮಾಡ್ರಿ, ಒಳ್ಳೆ ಕೆಲಸ ಮಾಡಿ. ನೀವು ಎಲ್ಲ ಹಿರಿಯರಿಗೆ ನಮಸ್ಕರಿಸ್ಬೇಕು. ನಿಮ್ ತಾಯಿ ನಿಮ್ ತಂದೆಯವರಿಗೆ ಏನ್ ಮಾಡ್ಬೇಕು, ನೀವು ನಮಸ್ಕಾರ ಮಾಡ್ಬೇಕು, ಪ್ರೀತಿಯಿಂದ ಕಾಣಬೇಕು. ನೀವೆಲ್ಲ ನಿಮ್ ತಾಯಿ ತಂದೆಯನ್ನು ದೂರ ಮಾಡ್ತೀರಿ, ನೋಡ್ಬಾರ್ದು. ಯಾಕ ಅವ್ರು ಜನ್ಮ ಕೊಟ್ಟು ನೀವು ಜಗತ್ತಿನ ಕೃಷ್ಣ ಅವರೇ ನಿಮ್ಗೆ ಶಕ್ತಿ ಹುಟ್ಟಿಸೋರು ಯಾರು, ಭಗವಾನ್. ನಿಮ್ಗೆಲ್ಲ ಭೂಮಿ ತೊಂದರೆ ಯಾರು, ನಿಮ್ ತಾಯಿ ತಂದೆ. ನಿಮ್ ತಾಯಿ ತಂದೆ ಯಾರು, ನಿಮ್ ತಾಯಿ ತಂದೆಗೆ ದೇವರನ್ನು ತಿಳ್ಕೋಬೇಕು. ದೇವರನ್ನು ತಿಳ್ಕೊಂಡು ಈಗ ಒಳ್ಳೆ ಒಂದು ಭಾವನೆ ಬರಬೇಕು. ಒಳ್ಳೆ ವ್ಯಕ್ತಿಗೆ ಸದಾ ನೆನೀತಾ ಇರಬೇಕು.